ಆವರಿಸಿ ಒಂದು ಸ್ಥಾನಮಾನ ಕೊಟ್ಟಂತ ಮಾನ್ಯ ಅನಂತ ಸುಬ್ರಾಯರಿಗೆ ನಮಸ್ಕರಿಸ್ತಾ, ಹಲವಾರು ಕಾರ್ಮಿಕರು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಒಂದು ಆಸೆಯಿಂದ ಬಂದಿದ್ದೀರಿ. ಸರ್ಕಾರ ಏನೋ ನಮ್ಗೆ ಒಳ್ಳೇದು ಮಾಡತ್ತೆ ಅಂತ. ನಾವಿನ್ನು ಆಸೆ ಮೇಲೆ ಇಟ್ಕೊಂಡಿದ್ದೀವಿ, ಯಾಕಂದ್ರೆ ನಾವಿನ್ನು ಸರ್ಕಾರದ ಬಗ್ಗೆ ಏನು ನಮ್ಗಿನ್ನು ಗೌರವ ಇದೆ. ನಿನ್ನೆ ಏನು ಜಂಟಿ ಕ್ರಿಯಾ ಸಮಿತಿಯವರು ಬೆಂಗಳೂರು ಚಲೋ ಅಂತ ಒಂದು ಸೂಚನೆ ಕೊಟ್ಟ ಕೂಡಲೇ ರಾತ್ರಿ 10:30 ರಾತ್ರಿ 9 ಗಂಟೆಗೆ ವರ್ಕಿಂಗ್ ಅವರ್ಸ್ ಎಲ್ಲ ಆದ ನಂತರ ಹೆದರಿ ಬೆದರಿ ಯಾವುದೋ ಒಂದು ಏಕಪಕ್ಷವಾಗಿ ಒಂದು ನಿರ್ಣಯ ತಗೊಂಡು ಬಹಳ ತಿಂಗಳ ಹಿಂದೆ 14 ತಿಂಗಳಿರುವಂತದ್ದು 26 ತಿಂಗಳಿಗೆ ಮಾಡಿ ನಾವು ಪರಿಷ್ಕರಣೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ಅವರು. 1/1/25 ಪರಿಷ್ಕರಣೆ ಮಾಡ್ತೀನಿ ಅಂತ. ಇದರ ಅರ್ಥ ಏನಂದ್ರೆ ನಿಮ್ಮೆಲ್ಲರ ಬಲ ಇದು, ನಿಮ್ಮೆಲ್ಲರ ಬಲ ಇದು. ಬರೀ ಬೆಂಗಳೂರು ಚಲೋ ಅಂತ ಹೇಳಿದಕ್ಕೆ ಹಿರಿಯರು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ನಾನು 33 ವರ್ಷ ಸರ್ಕಾರದ ಒಳಗೇನೆ ಇದ್ದು ಸರ್ಕಾರ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿದ್ದೀನಿ. 4 ವರ್ಷ KSRTC ಒಳಗಡೆನೆ ಡೈರೆಕ್ಟರ್ SNV ಆಗಿದ್ದೆ, ಸಾರಿಗೆ ಆಯುಕ್ತರ ಕೂಡ ಕೆಲಸ ಮಾಡಿದ್ದೇನೆ. ಸರ್ಕಾರದಿಂದ ಪ್ರೀತಿಯಿಂದ ಯಾವ ಕೆಲಸಗಳಾಗಲ್ಲ, ಭಯ ಪಡಿಸಿದ್ರೇನೆ ಸರ್ಕಾರ ಕೆಲಸ ಮಾಡುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಖಜಾನೆಯ ಅಥವಾ ಖಜಾನೆ ಬಿಚ್ಚಬೇಕು ಅಂದ್ರೆ ಅವ್ರಿಗೆ ಸೂಚನೆ ಹೋಗ್ಬೇಕು. ನಾವು ಕೊಟ್ಟಿಲ್ಲ ಅಂದ್ರೆ ಗ್ರಾಚಾರ ಬರುತ್ತೆ, ನಮ್ಗೆ ನಾವು ಮಾಡ್ಬಿಡೋದೇ ಒಳ್ಳೇದು ಅಂತ. ಅದು ಒಂದು ಸಂಕೇತ ನಿನ್ನೆ ರಾತ್ರಿ ನೀವೆಲ್ಲರೂ ಸೇರಿ ಕೊಟ್ಟಿದ್ದೀವಿ. ನೀವು ಸರ್ಕಾರದ ವಿರುದ್ಧ ನಮ್ಗೇನಿಲ್ಲ. ಸರ್ಕಾರಗಳು ಬರುತ್ತೆ, ಸರ್ಕಾರಗಳು ಹೋಗತ್ತೆ, ಆಯ್ಕೆ ಆಗ್ತಾರೆ, ಸೋಲ್ತಾರೆ, ಹೋಗ್ತಾರೆ. ಏನು ಯಾವತ್ ಈ ಗಾತ್ರದಲ್ಲಿ ಸಾರಿಗೆ ಸಂಸ್ಥೆಗಳೇನು ಬೆಳೆದಿದಲ್ಲ, ಕನಿಷ್ಠ 2004-05ರಿಂದ 700ಕ್ಕಿಂತ ಹೆಚ್ಚು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಬಹುಮಾನಗಳು ಬಂದಿದಲ್ಲ. ಬಹುಮಾನಗಳನ್ನ ಯಾರು ತಂದಿರೋದು? ಕಾರ್ಮಿಕರು ಕೆಲಸ ಮಾಡಿ, ಡೇ ಅಂಡ್ ನೈಟ್ ಕೆಲಸ ಮಾಡಿ ಅವ್ರು ತಂದಿರೋದಂಥದ್ದು. ಮತ್ತೆ ಯಾವುದೇ ಒಂದು ಸಂಸ್ಥೆ ಇರಲಿ, ಸರ್ಕಾರ ಇರಲಿ, ಅಲ್ಲಿಗೆ ಎಲ್ಲಕ್ಕಿಂತ ದೊಡ್ಡ ಸ್ವತ್ತು ಅಲ್ಲಿಗಿರೋದು, ಎಲ್ಲಕ್ಕಿಂತ ಮೋಸ್ಟ್ ವ್ಯಾಲ್ಯೂಬಲ್ ಪ್ರಾಪರ್ಟಿ ಇರೋದು ಅಲ್ಲಿರೋ ಕಾರ್ಮಿಕರು. ಇವತ್ತು ನೀವು ಸರ್ಕಾರ ಕಾರ್ಮಿಕರಿಗೆ ಯಾವ ಮೂಲೆಗೆ ತಳ್ಳಿದ್ದೀರಾ ಅಂದ್ರೆ, ಕನಿಷ್ಠ ಅವರು ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ನಮ್ಗೆ ನಮ್ಮ 38 ತಿಂಗಳ ಎರಿಯರ್ಸ್ ಕೊಟ್ಬಿಡಿ, ವೇತನ ಪರಿಷ್ಕರಣೆ ಮಾಡಿ ಅಂತ ಅಷ್ಟೇ ಕೇಳ್ತದೆ. ಇದೇನು ಹೆಚ್ಚಿಗೆ ಬೇಡಿಕೆ ಅಲ್ಲ. ಕೆಲವು ಕಡೆ ನೀವು ನೋಡ್ತೀರಿ, ನೀವು ನಮಗೆ ಹೆಚ್ಚಿಗೆ ರಜೆಗಳು ಬೇಕು, ನಮಗೆ ಆ ಪರ್ಮಿಟ್ ಬೇಕು, ಪಾಸ್ಗಳು ಬೇಕು ಇತ್ಯಾದಿಗಳು. ಅದೆಲ್ಲ ಯಾವುದು ಮೂಲಭೂತವಾದ ಸೌಕರ್ಯ ಆದಕ್ಕೆ ನೀವು ವಂಚಿತರಾಗಿದ್ದೀರಲ್ಲ, ಅದೇ ನಮ್ಗೆ ಕೊಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀರಾ ಹೊರತು ಅಡಿಷನಲ್ ಆಗಿ ನೀವು ಏನು ಕೇಳ್ತಾ ಇಲ್ಲ. ಯು ಆರ್ ಪರ್ಫೆಕ್ಟ್ಲಿ ಎಂಟೈಟಲ್ ಟು ದಟ್. ಮತ್ತೆ ನಾನು ನೋಡಿದ್ರಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ಎಸ್ಮಾ ಭಸ್ಮ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ನಾನು ನೋಡಿದ್ದೀನಿ, ಎಸ್ಮಾ ನಿಜವಾಗ್ಲೂ ಒಂದು ದೊಡ್ಡ ಭಸ್ಮನೇ ಅದು. ಯಾಕಂದ್ರೆ ಏನೋ ಒಂದು ಕಾನೂನು ತಂದಿರೋದು, ಯಾವ ಪೊಲೀಸ್ ಅಧಿಕಾರಿ ಇರ್ಲಿ, ಯಾವ ಸರ್ಕಾರ ಇರ್ಲಿ, ಎಸ್ಮಾ ತಗೊಂಡು ಯಾವ ಸಂಸ್ಥೆ ನಡ್ಸಕ್ಕೆ ಆಗಲಿಲ್ಲ, ಆಗೋದು ಇಲ್ಲ ಅದು. ಯಾಕಂದ್ರೆ ಕಾರ್ಮಿಕರು ರಭಸ ಬಂದ್ರೆ ಸರ್ಕಾರ ಬಗ್ಲೇಬೇಕು. ಕಾರ್ಮಿಕರು ಸುಮ್ಮನೆ ಬಂದು ಬೀದಿಗೆ ಇಳಿಯೋದಿಲ್ಲ. ಬಹಳಷ್ಟು ಜನ ಅವಮಾನ ಸಹಿಸ್ಕೊಳ್ತಾರೆ, ಸಸ್ಪೆನ್ಷನ್ ಸಹಿಸ್ಕೊಳ್ತಾರೆ, ಗೆಟ್ ಔಟ್ ಅಂತ ಅನ್ನಿಸ್ಕೊಳ್ತಾರೆ, ಅಲ್ಲಿಗೆ ಸಸ್ಪೆನ್ಷನ್ ಆಗತ್ತೆ ಅವ್ರಿಗೆ. ಬೇರೆ ಬೇರೆ ಇಷ್ಟು ಜನ ಇವತ್ತು ತಮ್ಮೆಲ್ಲರ ಬೇರೆ ಜವಾಬ್ದಾರಿಗಳು, ಕೆಲಸಗಳು ಬಿಟ್ಟು ಬಂದಿದ್ದೀರಾ ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದೀವಿ ಅಂತ. ಅಧಿಕಾರಿಗಳು ನಾನು ನೋಡಿದ್ದೀನಿ, ಹೆದರಿ ಬೆದರಿ ಸಸ್ಪೆಂಡ್ ಮಾಡ್ರಿ, ಅವ್ರಿಗೆ ಡಿಸ್ಮಿಸ್ ಮಾಡ್ರಿ ಅಂತ. ಸಸ್ಪೆಂಡ್ ಮಾಡೋಕ್ಕೂ ಒಂದು ರೀತಿ ನಿಯಮಗಳಿರುತ್ತೆ. ಕಳೆದ ಬಾರಿ ಸಸ್ಪೆಂಡ್ ಮಾಡಿರುವಾಗ ಒಂದೇ ಪತ್ರದಲ್ಲಿ ಎಲ್ಲರ ಹೆಸರು ಹಾಕ್ಬಿಟ್ಟು ಇವರೆಲ್ಲರಿಗೂ ಸಸ್ಪೆಂಡ್ ಮಾಡಾಗಿದೆ. ಸಸ್ಪೆನ್ಷನ್ ಹಂಗೆ ಯಾರು ಮಾಡೋದಿಲ್ಲ, ಯಾವ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೂಡ ಒಪ್ಪೋದಿಲ್ಲ, ಯಾವ ಹೈಕೋರ್ಟ್ ಕೂಡ ಒಪ್ಪೋದಿಲ್ಲ. ಅದು ಅಂದ್ರೆ ಅಧಿಕಾರಿಗಳು ಯಾವ ಮೂರ್ಖತನದಿಂದ ಇಂಥ ಆದೇಶಗಳು ಹೊರಡ್ತಾರೆ. ಇದರ ತಾತ್ಪರ್ಯ ಏನಂದ್ರೆ, ಸಾರಿಗೆ ನೌಕರರು ಸ್ಟ್ರೈಕ್ ಇತ್ಯಾದಿಗಳು ಹೋದ್ರೆ
ಸಂಸ್ಥೆ ಹಾಳು ಮಾಡಕ್ ಯಾವತ್ತೂ ಹೋಗೋದಿಲ್ಲ ಹೊರತು ಸಂಸ್ಥೆ ಚೆನ್ನಾಗಾಗ್ಲಿ, ನಮ್ಗೆ ಮೂಲಭೂತ ಸೌಕರ್ಯಗಳು ಏನ್ ಸಿಗ್ಬೇಕು ಅದು ಸಿಗ್ತಾ ಹೋಗ್ಲಿ ಅಂತ ಅದಕ್ಕೋಸ್ಕರ ಮಾಡ್ತಾರೆ ಹೊರತು ಸಂಸ್ಥೆ ಹಾಳು ಮಾಡಬೇಕು, ಸಂಸ್ಥೆ ನಷ್ಟ ಆಗ್ಬೇಕು ಅಂತ ಯಾವತ್ತೂ ಕೂಡ ಆಗುತ್ತೆ. ನಾನು KSRTC ಇರುವಾಗ ಇಲ್ಲಿ ಸಾರಿಗೆ ಆಯುಕ್ತರಾಗಿರುವಾಗ ಹಲವಾರು ಬೇರೆ ಬೇರೆ ದೇಶಗಳಿಗೂ ಹೋಗಿ ನೋಡಿದ್ದೀನಿ. ಪ್ಯಾರಿಸ್ನಲ್ಲಿ ನೋಡಿದ್ದೀನಿ, ನ್ಯೂಯಾರ್ಕ್ ಅಲ್ಲಿ ನೋಡಿದ್ದೀನಿ, ಲಂಡನ್ ನಲ್ಲಿ, ಮತ್ತೆ ಮೆಕ್ಸಿಕೋ ಇತ್ಯಾದಿಗಳಲ್ಲಿ, ಮತ್ತೆ ಇವನ್ ಸಿಂಗಾಪುರ್ ಕೂಡ ನಾವು ಬಿಟ್ಟಿದಾರಲ್ಲ. ಇದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಲ್ಲ ಸಾರಿಗೆ, ಸಾರ್ವಜನಿಕರ ಸಾರಿಗೆ ಸರ್ಕಾರ ಜವಾಬ್ದಾರಿ, ಸರ್ಕಾರನೇ ನಡೆಸಬೇಕು, ಸರ್ಕಾರನೇ ಮಾಡಬೇಕು. ಮತ್ತೆ ಇವತ್ತು ಎಲ್ಲಕ್ಕಿಂತ ಜಾಸ್ತಿ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇದೆಲ್ಲ ಕರ್ನಾಟಕದಲ್ಲಿ ಇರೋದು. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ನಾವು ಯಾಕೆ ಮಾಡ್ತೀವಿ ಅಂದ್ರೆ, ನಾನು ಸಾರಿಗೆ ಆಯುಕ್ತನ ಹೇಳ್ತೇನೆ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ನಾವು ಜಾಸ್ತಿ ಯಾಕೆ ಹಾಕ್ತೀವಿ ಅಂದ್ರೆ ಆ ದುಡ್ಡು ತಗೊಂಡು ನಾವು ಸಾರ್ವಜನಿಕ ಸಾರಿಗೆ ನಾವು ನಡೆಸಬಹುದು ಅಂತ. ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ತಗೊಂಡು ಬೇರೆ ಖರ್ಚು ನೀವು ಮಾಡ್ಕೊಳ್ತಾ ಇದ್ದೀರಾ ಹೊರತು ಸಾರಿಗೆ ಇಲಾಖೆ ಯಾವ್ದು ಮಾಡ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನೀವು. KSRTC, NEKRTC, NWKRTC, ನಾವು ಸರ್ಕಾರ ನಾಚಿಗೆ ಹಾಕ್ಬೇಕು. ನಾವು ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಊಟ ಹಾಕಿ ಮಕ್ಕಳಿಂದ ದುಡ್ಡು ತಗೊಳ್ಳೋ ಪರಿಸ್ಥಿತಿ ಆಗಿದೆ ಇದಕ್ಕೆ. ಸೊ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಬಸ್ಗಳು ಟ್ಯಾಕ್ಸ್ ಕಟ್ತಾರೆ. ಆವಾಗ ನಾವು ಸುಮಾರು ಸರ್ತಿ ನಾವು ಹೇಳ್ತಾ ಹೋದ್ವಿ ನಾವಲ್ಲಿಗೆ, ಇವಾಗ ಕೂಡ ಅವಕಾಶ ಇದೆ ಸಾರಿಗೆ ಇಲಾಖೆಗೆ, ನೀವು ಟ್ಯಾಕ್ಸ್ ಮನ್ನಾ ಮಾಡಿ, ನೀವು ಆ ಸಮಯದಲ್ಲಿ ಡಿಫರೆನ್ಷಿಯಲ್ ಪ್ರೈಸಸ್ ಕೊಡಿ ಅಂತ. ಮತ್ತೆ ಮಾನ್ಯ ವಿಜಯ ಭಾಸ್ಕರ್ ಅವರು ಮಾತನಾಡ್ತಾ ಹೇಳಿದ್ರು 84% ಆಗತ್ತೆ ಡೀಸೆಲ್ ಮತ್ತೆ ಸಂಬಳಗಳಿಂದ. ಈ ಸಂಬಳಗಳು ಯಾಕೆ ಜಾಸ್ತಿ ಇದೆ ಅಂದ್ರೆ, ಒಂದು ಪದ ಇದೆ ಇಂಗ್ಲಿಷ್ ಅಲ್ಲಿ, ಸಾವರಿನ್ ಡ್ಯೂಟಿ ಅಂತ. ಸಾವರಿನ್ ಡ್ಯೂಟಿ ಅಂದ್ರೆ ಈ ಕೆಲಸ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ನೌಕರು ಬಿಟ್ಟರೆ ಯಾರು ಮಾಡಂಗಿಲ್ಲ. ಅದ್ರಲ್ಲಿ ಕೂಡ ಎಷ್ಟು ಮಟ್ಟಿಗೆ ನೀವು ರಿಲ್ಯಾಕ್ಸೇಷನ್ ತಂದಿದ್ದೀರಿ. ಯಾರ್ಯಾರು ಬೇರೆಯವರು ಬಂದು ಇವತ್ತು ಬಸ್ ಓಡಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ ರೇಟ್ ಯಾವ ಮಟ್ಟಕ್ಕೆ ಹೋಗಿದೆ. ಸಾರಿಗೆ ಸಂಸ್ಥೆಗಳು MACT ಟ್ರಿಬ್ಯುನಲ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಇಷ್ಟೊಂದು ಬೇರೆ ಕೆಲವು ವಿಷಯಗಳು ನಿಮ್ಗೆ ಗೊತ್ತಿಲ್ಲ. ಸಾರಿಗೆ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ರೀತಿಯಾಗಿ ಸೋರಿಕೆ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ಕಣ್ಣಿಗೆ ಬೀಳದಾರ್ದೆ ಎಲ್ಲೆಲ್ಲೋ ಔಟಾಗ್ತಾ ಇದೆ. ಸರ್ಕಾರ 527 ಕೋಟಿ ಕೊಡದೇ ಇದ್ರು ಸಾರಿಗೆ ಸಂಸ್ಥೆಗಳು ಗಟ್ಟಿಯಾಗಿ ನಿಂತ್ಕೊಂಡ್ರು 1,000 ಕೋಟಿ ಅಲ್ಲೇ ನಾವು ಸೇವಿಂಗ್ಸ್ ಮಾಡ್ಕೋಬಹುದು. ಆ ಮಟ್ಟಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಕುಸಿದು ಹೋಗ್ಬಿಟ್ಟಿದೆ. ಸೊ ಇವತ್ತು ನಾವೇನು ಎಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಸರ್ಕಾರಕ್ಕೆ ಏನು ಒಂದು ಸಂದೇಶ ಕೊಡ್ತಾ ಇದ್ದೀವಿ ಅಂದ್ರೆ, ನೀವು 38 ತಿಂಗಳದು ಅರಿಯರ್ಸ್ ಕೊಟ್ಟಿಲ್ಲ ಅಂದ್ರೆ, 1/1/24 ಕೊಟ್ಟಿಲ್ಲ ಅಂದ್ರೆ ಇದು ನಿಮ್ಮ ಗ್ರಾಚಾರ, ಇದು ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಬೇಕು. ನೀವು ಇದಕ್ಕೆ ಕಾನ್ಸಿಕ್ವೆನ್ಸಸ್ ಸರಿಯಾಗಿರೋದಿಲ್ಲ. ನೀವು ಈ ರೀತಿ ನಮ್ಗೆ ಅವಮಾನ ಮಾಡಬೇಡಿ ಅಂತ ಇಷ್ಟು ಹೇಳ್ತಾ, ನಾನು ತಮ್ಮೆಲ್ಲರಿಗೂ ಹೇಳ್ತೀನಿ, ಎಷ್ಟೇ ದುಃಖ ಸಂಕಟ ಇತ್ಯಾದಿಗಳು ಬಂದ್ರೆ ಯಾರು ಸಹ ಕಾರ್ಮಿಕ ಮಿತ್ರರು ಡಿಪ್ರೆಷನ್ಗೆ ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ದಯವಿಟ್ಟು ಹೋಗ್ಬೇಡಿ. ನಿಮ್ಮ ಜೀವ ಅಮೂಲ್ಯವಾದ ಜೀವನ ನಿಮ್ದು. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ನೀವು ದುಃಖಕ್ಕೆ ಹೋಗ್ಬಿಟ್ಟು ಮಾಡಕ್ ಹೋಗ್ಬೇಡಿ. ನಾವು ಹೋರಾಟ ಮಾಡೋಣ. ಬೀದಿಗೆ ಇಳಿದಿದ್ರೆ ಮೇಡಮ್ ಹೇಳ್ತಾ ಇದ್ರು ಎಲ್ಲ ದೊಡ್ಡ ದೊಡ್ಡದಾಗಿ ಕಟ್ಟಿದ್ದಾರೆ, ನಂದು ಸ್ವಲ್ಪ ಪಾತ್ರ ಇದೆ ಕಟ್ಟೋದ್ರಲ್ಲಿ. ಆದ್ರೆ ಅದು ಬೇಕಾದ್ರೆ ಹಾರ್ಬಿಟ್ಟು ಹೋಗೋಣ, ಎಲ್ಲಿ ತನಕ ಹಾರ್ಬಿಟ್ಟು ಹೋಗೋದು ಇದೆ. ನಾನು ನೋಡಿದ್ದೀನಿ ಬೇರೆ ರಾಜ್ಯಗಳಲ್ಲಿ ಹೋರಾಟ ಅಂದ್ರೆ ಬರೀ ಹೋಗ್ಬಿಟ್ಟು ಸುಮ್ಮನೆ ಬಾಲ ಮುದುರ್ಕೊಂಡು ಹೋಗಿ ಆಯ್ತು ನೀವು ಅರೆಸ್ಟ್ ಆದ್ರಿ ಅಂತ ಹೋಗ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಳ್ಳೋದಲ್ಲ. ನಾವು ನಿಮ್ ಬಸ್ಸಲ್ಲಿ ಕೂತ್ಕೊಳ್ಳೋದಿಲ್ಲ. ನಾವು ನಿಮ್ ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀವಿ, ಹೊರಗಡೆ ಬರ್ಬೇಕು, ನಮ್ಗೆ ಮಾತಾಡ್ಸ್ಬೇಕು ಅಂತ. ಸುಮ್ಮನೆ ಬರೀ ಕೋಆಪರೇಟ್ ಮಾಡಕ್ಕೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ಅರೆಸ್ಟ್ ಆಗಿ ಅಲ್ಲಿ ಸರ್ಕಾರ ಕೊಡೋ ಚಿತ್ರಾನ್ನ ಕೊಟ್ಟು ಅಥವಾ ಜ್ಯೂಸ್ ಕೊಟ್ಟು ಟೀ ಕೊಟ್ಟು ನಮ್ಮ ಮನೆಗೆ ಹೋಗೋದಿಲ್ಲ. ಯಾಕಂದ್ರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಇದು ಈ ಕೊಡೋದಿಲ್ಲ, ಇದು ಅಯ್ಯೋ ಕೊಡಕ್ಕೆ ಪ್ರಾವಿಷನ್ ಇದೆ, ಬಹುಶಃ ಅದು ಕೂಡ ದುಡ್ಡು ಎಲ್ಲ ಹೊರಟೋಗುತ್ತೆ ಅನ್ಸುತ್ತೆ. ಸೊ ಅದಕ್ಕಾಗಿ ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ನೀವು ಕಳ್ಕೊಂಡ್ರೆ ಸರ್ಕಾರ ನಿಮ್ಗೆ ತುಳಿದಾಕ್ಬಿಡುತ್ತೆ. ನಿಮ್ಗೆ ಯಾವತ್ತೂ ಕೂಡ ಧೈರ್ಯ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ. ಇದು ಹಕ್ಕಿದು. ಎಲ್ಲಾ ಇಲಾಖೆಗೂ ದುಡ್ಡು ಬಂದಿದೆ, ಯಾವ ಇಲಾಖೆಗೂ ದುಡ್ಡು ಬಿಟ್ಟಿಲ್ಲ. ಎಲ್ಲ ಇಲಾಖೆಗೂ ದುಡ್ಡು ಕೊಟ್ಟಿದೆ. ನಿಮಗೂ ಬರಬೇಕು, ಬರಲೇಬೇಕು. ಮತ್ತೆ ಹೋರಾಟ ನಿರಂತರವಾಗಿ. ಧನ್ಯವಾದ, ನಮಸ್ಕಾರ.